ಒಂದು ಕಾಲದಲ್ಲಿ ಚಿತ್ರರಂಗದ ಪ್ರಮುಖ ಸ್ಥಾನಗಳು ಒಂದು ವರ್ಗಕ್ಕೆ ಸೀಮಿತ ಆಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೊಂದು ದೊಡ್ಡ ಒಂದು ವರ್ಗ ಏನಿದೆ, ಅದನ್ನು ನೇರವಾಗಿ ಹೇಳೋದಾದರೆ ಶೂದ್ರ ವರ್ಗ ಏನಿದೆ, ಅವರಿಗೆ ಅವಕಾಶಗಳು ಸೃಷ್ಟಿಯಾಗ್ತಾ ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರ ಗಟ್ಟಿ ನಿರ್ಧಾರಗಳಿಂದ ಮತ್ತು ಅವತ್ತಿನ ಸಕಾಲಿಕವಾಗಿ ಅವರು ಪಟ್ಟಂತಹ ನೋವುಗಳಿಂದಾಗಿ, ಅವರು ತಕ್ಕೊಂಡಂತಹ ಹೆಜ್ಜೆಗಳಿಂದಾಗಿ ಉಳಿದ ಎಲ್ಲ ವರ್ಗದವರಿಗೆ ಅವಕಾಶಗಳು ಲಭ್ಯ. ನಿರ್ದೇಶಕರು ಬರಲಿಕ್ಕೆ ಶುರು ಮಾಡಿದ್ರು, ಕಥೆ ಬರೆಯೋರು ಬಂದರು, ಹಾಡು ಬರೀಲಿಕ್ಕೆ ಬಂದರು. ಎಲ್ಲವೂ ಕೂಡ ನಾವು ಯಾವುದೇ ರೀತಿಯ ಪೂರ್ವಾಗ್ರಹಗಳಿಲ್ಲದೆ ಸ್ಟಡಿ ಮಾಡೋದಾದರೆ, ನಾವು ಹುಟ್ಟೋಕ್ಕಿಂತ ಮುಂಚೆ ಅದೆಷ್ಟೋ ಇತಿಹಾಸಗಳಿರಲ್ಲ, ಅದೆಲ್ಲವನ್ನು ತಿಳುವಳಿಕೆ ಇರುವ ಜನಗಳಿಂದ ನಾವು ತಿಳ್ಕೊಂಡಿರುವಂಥದ್ದು. ರಾಜ್ಕುಮಾರ್ ಅವರು ಇಡೀ ಚಿತ್ರರಂಗದ ಶೂಟಿಂಗ್ ಅಂತಲೇ ಹೇಳ್ತೀವಿ, ಇವು ಎಲ್ಲವನ್ನೂ ಕೂಡ ಮದ್ರಾಸಿನಿಂದ ಕರ್ನಾಟಕಕ್ಕೆ ಶಿಫ್ಟ್ ಮಾಡುವಲ್ಲಿ ಪ್ರಮುಖವಾದ ಪಾತ್ರ ಅವರದೇ ಪಾತ್ರ. ಇಲ್ಲದಿದ್ದರೆ ಪ್ರತಿಯೊಂದಕ್ಕೂ ಮದ್ರಾಸಿಗೆ ಹೋಗುವಂಥದ್ದಾಗಿತ್ತು. ಮದ್ರಾಸಿನ ಪಾರಮ್ಯತೆ ಆ ಮಟ್ಟದಲ್ಲಿತ್ತು. ಅದರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಾಯಕ ಆಗಬೇಕಾದ್ರೆ ಪಟ್ಟ ಪಾಡುಗಳೇನು, ಯಾರ ಕೈಲಿ ಹೇಗೆ ಅವರು ಅನಿಸ್ಕೊಂಡಿರ್ತಾರೆ, ಎಕ್ಕಿಸ್ಕೊಂಡಿರ್ತಾರೆ, ಅದನ್ನು ಒಬ್ಬೊಬ್ಬರಿಗೆ ಗೊತ್ತಿರುವಂಥದ್ದು, ಅವರ ಹತ್ರದಲ್ಲಿದ್ದವ್ರು ಗೊತ್ತಿರುವಂಥದ್ದು. ಅದು ಇಂಥ ಸಣ್ಣ ವಿಚಾರ ಅಲ್ಲ. ಹಾಗಾಗಿ ನಮ್ಮ ಕರ್ನಾಟಕದ ಬಹುತೇಕ ಮಂದಿ ಡಾಕ್ಟರ್ ರಾಜ್ ಅವ್ರನ್ನ ಆರಾಧಿಸ್ಲಿಕ್ಕೆ ಇದೊಂದು ದೊಡ್ಡ ಕಾರಣ. ಅವರು ಬಂದ ಮೇಲೇ ಎಲ್ರಿಗೂ ಅವಕಾಶಗಳು ಸಿಕ್ಕಿರೋದು. ಕಲೆ, ಸಂಸ್ಕೃತಿ, ಶಿಕ್ಷಣ ಇವೆಲ್ಲವೂ ಹೇಗೆ ಒಂದು ವರ್ಗಕ್ಕೆ ಸೀಮಿತ ಆಗಿತ್ತು, ಅದೇ ಚಿತ್ರರಂಗವು ಅದೇ ರೀತಿ. ಡಾಕ್ಟರ್ ರಾಜ್ ಅವ್ರಿಗೆ ಯಾಕೆ 2.5 ಎಕರೆಯಷ್ಟು ಜಮೀನನ್ನು ಅವರ ಸಮಾಧಿ ಕೊಡಬೇಕು ಅಂತ ಕೇಳಕ್ಕೆ ಶುರು ಮಾಡಿದ್ರೆ ನ್ಯಾಯ ಆಗಿರುತ್ತಾ? ಇದು ಗಾಂಧಿಯನ್ನಾಗಲಿ, ಅಂಬೇಡ್ಕರ್ ಆಗ್ಬೋದು, ಇವರೆಲ್ಲರೂ ಕೂಡ ಅವರ ಜೀವನವನ್ನೇ ಸವಿಸಿ ಈ ದೇಶಕ್ಕೆಲ್ಲ ಕೊಟ್ಟ ಮೇಲೆ ಅವರಿಗೆ ಗೌರವ ಸೂಚಕವಾಗಿ ಒಂದು ಸಮಾಧಿಯನ್ನು ಕಟ್ಟಿದಾಗ ಇತ್ತೀಚಿನ ಯಾವ ಎಲ್ಲರೂ ಕೂಡ ಬಂದ್ಬಿಟ್ಟು ಅವ್ರಿಗೆ ಯಾಕೆ ಅಲ್ಲೊಂದು ಜಾಗ ಕಟ್ಟಿಕೊಟ್ಬಿಟ್ರು ಅಂತ ಕೇಳ್ಬಿಟ್ರೆ ಹೇಗೆ? ಇವತ್ತಿನ ಕಾಲದಲ್ಲಿ ಪ್ರಧಾನಿ ಆಗಿಬಿಟ್ರೆ ಅವ್ರಿಗೆ ಒಂದು ಸ್ಥಳ ಕಾದಿರಿಸಲಾಗ್ತದೆ ಅವರ ಸಮಾಧಿಗೆ, ಅಥವಾ ಯಾರಾದ್ರೂ ಯಾವುದಾದ್ರೂ ಒಂದು ಅವಾರ್ಡ್ಗಳು ತಗೊಂಡ್ಬಿಟ್ರೆ ಅವ್ರಿಗೂ ಒಂದಿಷ್ಟು ದೊಡ್ಡ ಸೈಟನ್ನು ಕೊಡಬೇಕಾಗುತ್ತೆ. ಇವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಪ್ಪು ತಪ್ಪುಗಳ ಬಗ್ಗೆ ನಾನು ಮಾತಾಡಲ್ಲ, ಆದರೆ ಜೀವನವನ್ನೇ ಮುಡಿಪಾಗಿಟ್ಕೊಂಡು ಕನ್ನಡವನ್ನೇ ಉಸಿರಾಡ್ತಾ ಡಾಕ್ಟರ್ ರಾಜ್ ಅಂದರೆ ಕರ್ನಾಟಕ, ಡಾಕ್ಟರ್ ರಾಜ್ ಅಂದರೆ ಕನ್ನಡ ಅಂತ ಹೇಳುವಂಥ ಒಂದು ಪದವನ್ನು ಹುಟ್ಟಾಕಿದ್ರಲ್ಲ, ಅದು ಯಾಕೆ ಮಾಡಲಿಕ್ಕೆ ಸಾಧ್ಯ ಇತ್ತು? ಯಾರು ಮಾಡಿದ್ದಾರೆ ಹೇಳಿ? ಉನ್ನತವಾದಂತಹ ಒಂದು ವ್ಯಕ್ತಿತ್ವವನ್ನು ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ? ಬೇರೆ ಯಾವ ಇಂಡಸ್ಟ್ರಿಯಲ್ಲಿ, ಬೇರೆ ತೆಲುಗು ಇಂಡಸ್ಟ್ರಿಯಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ತಮಿಳಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ಹಿಂದಿಯಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ಉಬ್ಬೇರಿಸುವಂಗೆ ಮಾಡಿದ್ದು ಡಾಕ್ಟರ್ ರಾಜು ಅವರ ಜೀವನ. ಗೋಕಾಕ್ ಚಳುವಳಿನ ನಾವು ನೆನಪಿಸ್ಕೋಬೇಕು. ನೇರವಾಗಿ ಕನ್ನಡದ ಉಳಿವಿಗೋಸ್ಕರ ಧುಮುಕಿದವರು ಡಾಕ್ಟರ್ ರಾಜ್. ಅವರು ಬಂದ ಮೇಲೇ ಕನ್ನಡದಲ್ಲಿ ಮಾತನಾಡುವಂಥವ್ರಿಗೆ ಒಂದಿಷ್ಟು ಗೌರವ, ಒಂದಿಷ್ಟು ಹೆಮ್ಮೆ. ಇಲ್ಲದಿದ್ದರೆ ಹಳ್ಳಿ ಮುಖ ಅಂದ್ಬಿಡೋರು, ಇಂಗ್ಲೀಷೇ ಬರಲ್ಲ ಹಿ ಅಂದ್ಬಿಡೋರು. ಹಿಂದಿ, ಇಂಗ್ಲೀಷು ಆಳ್ವಿಕೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಚ್ಚ ಕನ್ನಡದಲ್ಲಿ ಮಾತನಾಡೋನೇ ನಿಜವಾದ ಕನ್ನಡಿಗ. ಈ ಕರ್ನಾಟಕಕ್ಕೆ ಬೇಕಾದಂಥದ್ದು ಕನ್ನಡ ಅಂತ ಹೇಳುವಂಥದ್ದು ಚಳವಳಿಯನ್ನು ಹುಟ್ಟಾಕಿದ್ರಲ್ಲ, ಯಾವ ಹೀರೋ ಮಾಡಿದ್ದಾರೆ? ಆ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು. ಇವತ್ತು ಟೆಕ್ನಾಲಜಿ ತಂತ್ರಜ್ಞಾನ ಇದೆ, ಮತ್ತೊಂದಿದೆ, ಮರದೊಂದಿದೆ, ಬೇರೆ ವಿಚಾರ. ಅವತ್ತು ಸಂಪರ್ಕಕ್ಕೆ ದೂರವಾಣಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಅವರು ಊರು ಸುತ್ತಕೊಂಡು ಒಂದು ಚಳುವಳಿಯನ್ನು ಹೊರಟಾಕ್ತಾರೆ. ಹಾಡಿನ ವಿಚಾರಕ್ಕೆ ತಗೊಂಡ್ರೆ ಎಷ್ಟು ಸಿನಿಮಾಗಳಿಗೆ ಹಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ. ಆದರೆ ನಿಮ್ಗೆ ನೆನಪಿರಲಿ, ಹಾಡಲ್ಲಿ ಬಂದಂತಹ ಗೌರವಧನವನ್ನು ಅವರು ತಮ್ಮ ವೈಯಕ್ತಿಕ ಬಳಕೆಗೆ ಯಾವತ್ತೂ ಬಳಸಿಲ್ಲ. ನೆನಪಿಟ್ಕೋಬೇಕು. ಅದನ್ನು ಹಾಗೆ ದಾನವಾಗಿ ಯಾರ್ಯಾರಿಗೋ ಯಾವುದ್ಯಾವುದಕ್ಕೋ ಕೊಟ್ಬಿಡೋರು. ಸಂಘ ಸಂಸ್ಥೆಗಳಿಗೋಸ್ಕರ ಹಾಡು ಹೇಳಿ ಹಣಕಾಸನ್ನು ಕ್ರೋಢೀಕರಿಸಿ ಅಂದರೆ ಸಂಪನ್ಮೂಲ ಕ್ರೋಢೀಕರಿಸಿ ಕೊಡುವಂಥದ್ದು. ರಾಜ್ಯ ಬರಕ್ಕೆ ಸಿಕ್ಕಾಕ್ಕೊಂಡಾಗ, ಪ್ರವಾಹಕ್ಕೆ ಸಿಕ್ಕಾಕ್ಕೊಂಡು ಸಂಕಷ್ಟ ಮುಂದಿಟ್ಕೊಂಡಾಗ ಮೊದಲು ಬರ್ತಾಯಿದ್ದು ಅಣ್ಣ ಬರ್ತಾರೆ ಅಂತ ಹೇಳೋ ಕಾರಣಕ್ಕೆ ಉಳಿದವ್ರು ಬರ್ತಾಯಿದ್ರು. ಬಂದು ಕೈಯೊಡ್ಡಿ
ಹುಸೆಯೊಡ್ಡಿ ಹಣ ಕಲೆಕ್ಟ್ ಮಾಡಿ ಸರ್ಕಾರದಿಂದ ಬೊಕ್ಕಸಕ್ಕೆ ಕೊಡೋರು. ಏನಪ್ಪ ನಮ್ಮ ಜನಗಳನ್ನ ಬಚಾವು ಮಾಡಿ ಅಂತ ಹೇಳ್ಬಿಟ್ಟು. ರೈತರ ಪರವಾದ ತುಡಿತ ಎಷ್ಟಿತ್ತು, ರೈತರ ಪರವಾದ ತುಡಿತ ಇದರಿಂದ ಬಂಗಾರದ ಮನುಷ್ಯ ಅಂತ ಸಿನಿಮಾ ಮಾಡಿದ್ರು. ಎಷ್ಟು ಜನ ಅದರಿಂದ ಪ್ರೇರೇಪಣೆಗೊಳಗಾಗಿದ್ದರು ಎಲ್ಲ ನಾವು ಯೋಚನೆ ಮಾಡಬೇಕಲ್ಲ. ಅದೇ ರೀತಿ ನಮ್ಮ ಇವತ್ತಿನ ನಂದಿನಿ ಹಾಲ್ಗೆ ಜಾಹೀರಾತು ಕೊಡ್ತಾ ಇದ್ದಂಥವ್ರು ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ಕೂಡ ಬಿಟ್ಟು ಹಣ ಕೊಟ್ಟರೆ ಬರ್ತೀನಿ ಅಂತ ಹೇಳುವ ಹೀರೋ ಅಲ್ಲ. ರೈತರಿಗೋಸ್ಕರ, ನಮ್ಮ ನಾಡಿನ ಹಾಲಿಗೋಸ್ಕರ ನಾನು ಇದ್ದೇನೆ ಅಂತ ಹೇಳುವಂಥದ್ದನ್ನು ಅವರು ಅವತ್ತಿನ ದಿನಗಳು ಕೊಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಎಷ್ಟೇ ಕೋಟಿಯನ್ನು ಆಳುದ್ದಕ್ಕೆ ಸುರಿದ್ರೂ ಕೂಡ ಸಿಗರೇಟ್ ಆಗಲಿ, ಗುಟ್ಕಾ ಆಗಲಿ ಅಥವಾ ಈ ಹೆಂಡಕ್ಕಾಗಲಿ ಒಂದಕ್ಕೂ ಅವರು ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಹೋಗ್ತಿರ್ಲಿಲ್ಲ, ಒಪ್ಪಲೇ ಇಲ್ಲ. ಅದು ಹೋಗಲಿ, ಅವ್ರ ಸಿನಿಮಾದಲ್ಲೇ ಒಂದು ಸಲನೂ ಕೂಡ ಕುಡಿಯೋದಾಗಲಿ ಸಿಗರೇಟ್ ಸೇದೋದಾಗಲಿ ಮಾಡಲಿಕ್ಕೆ ಒಪ್ಪಲಿಲ್ಲ. ಇಂಥ ಅಂದರೆ ತನ್ನನ್ನು ನಂಬಿದಂತಹ ಲಕ್ಷಾಂತರ ಜನ ಅಭಿಮಾನಿಗಳ ದಿಕ್ಕು ತಪ್ಪಿಸಬಾರ್ದು ಅಂತ ಹೇಳೋ ಒಂದು ಆಶಯ ಇಟ್ಕೊಂಡಿದ್ರಲ್ಲ, ಅವ್ರಿಗೆ ನಾನು ಮಾದರಿ ಆಗಬೇಕು ಅಂತ ಹೇಳುವಂಥ ತುಡಿತಾ ಇತ್ತಲ್ಲ, ಇದು ಎಷ್ಟು ಜನರಿಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಲ್ಲಿ ಬರ್ತಿದ್ದಂತಹ ಕೆಟ್ಟ ಪದಗಳ ಬಗ್ಗೆ ಒಂದು ಲಿಸ್ಟ್ ಕೊಟ್ಬಿಡಿ ನಾವು. ಡಾಕ್ಟರ್ ರಾಜ್ಕುಮಾರ್ ಇರುವ ತನಕನೂ ಕೂಡ ಚಿತ್ರರಂಗ ಒಂದು ಹದ್ದುಬಸ್ತಿಲಿತ್ತು. ಅದಕ್ಕೊಂದು ಸಂಸ್ಕಾರ ಇರೋದು. ನಾನು ಇವತ್ತು ಸಂಸ್ಕಾರ ಇಲ್ಲ ಅಂತಲ್ಲ ಹೇಳ್ತಾರೆ, ಬೆಚ್ತಿದ್ರು. ಡಾಕ್ಟರ್ ರಾಜ್ ಇರೋ ಕಾರಣಕ್ಕೆ ಸಡಿಲವಾಗಿ ಮಾತಾಡ್ತಿರಲಿಲ್ಲ, ಹೆಣ್ಣು ಮಕ್ಕಳ ನಿಂದನೆ ಆಗ್ತಿರಲಿಲ್ಲ, ಹೆಣ್ಣು ಮಕ್ಕಳ ಹೆಸರಿಟ್ಕೊಂಡು ಬೈತಿರಲಿಲ್ಲ. ಯಾಕಂದ್ರೆ ತರಾಟೆಗೆ ತಗೊಳ್ಳೋರು. ಡಾಕ್ಟರ್ ರಾಜ್ ನೋಡ್ತಾರೆ ಅಂತ ಹೇಳೋ ಕಾರಣಕ್ಕೆ ಇವತ್ತಿಗೂ ಡಾಕ್ಟರ್ ರಾಜ್ ನೋಡ್ತಾರೆ ಅಂತ ಹೇಳುವ ಕಾರಣ ಇಟ್ಕತಾನೆ ನಾವು ಬದುಕ್ತಾ ಇರ್ತೇವಲ್ಲ ಕೆಲವರಾದರೂ. ಡಾಕ್ಟರ್ ರಾಜ್ಕುಮಾರ್ ಅವರು ಇರುವ ತನಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಬ್ಬಿಂಗ್ ಸಂಸ್ಕೃತಿ ಬಂದಿರಲಿಲ್ಲ, ಗೊತ್ತಾ ನಿಮಗೆ? ಸೃಜನಶೀಲತ್ವ. ಈ ಮಣ್ಣಿನ ಸಿನಿಮಾಗಳು ಬರುವು, ಈ ಮಣ್ಣಿನ ಸಿನಿಮಾಗಳೇ ಬರ್ತಾಯಿದ್ವು. ತದನಂತರದಲ್ಲಿ ತೆಲುಗು ಸಿನಿಮಾಗಳನ್ನು ಡಬ್ ಮಾಡ್ತಿದ್ದೇವೆ, ಮಲಯಾಳಂ ಮಾಡ್ತಿದ್ದೆ. ಅಲ್ಲಿ ಯಾವುದೋ ರಿಲೀಸ್ ಆದರೆ ಇಲ್ಲಿ ಯಾವುದೋ ಇಮಿಡಿಯೇಟಾಗಿ ಡಬ್ಬಿಂಗ್ ಆಗಿಬಿಡ್ತಿದೆ. ಇದೊಂದು ಪಕ್ಕಾ ಹಣಕಾಸಿನ ಉದ್ದಿಮೆ ಆಗೋಯ್ತು. ನೇರ ಕೇಳಬೇಕಂದ್ರೆ ಇಂಡಸ್ಟ್ರಿನೇ ಒಂದು ರೀತಿ ಕುಟ್ಟೋದಂಗೆ ಅನಿಸಲ್ವ ನಮಗೆ? ನಾವು ಕೂಡ ಆ ಸಿನಿಮಾಗಳನ್ನ ನೋಡ್ತಾ ಬೆಳೆದಂಥವು. ಒಂದು ಕಾಲಘಟ್ಟದಲ್ಲಿ ಒಂದು ದಿವಸದಲ್ಲಿ 3 ಸಿನಿಮಾ ನೋಡುವಂಥ ಮನಸ್ಥಿತಿ ನಮಗಿತ್ತು. ಅಂದರೆ ಅಂಥ ಸಿನಿಮಾಗಳು ಬರ್ತಾಯಿತ್ತು. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಾಗ್ಬೋದು, ವಿಷ್ಣುವರ್ಧನ್ ಸಿನಿಮಾ ಆಗ್ಬೋದು, ಪ್ರಭಾಕರ್ ಅವ್ರ ಸಿನಿಮಾಗಳಾಗ್ಬೋದು, ಯಾವುದೋ ಅಂಬರೀಷ್ ಅವ್ರ ಸಿನಿಮಾಗಳಾಗ್ಬೋದು, ಇವುಗಳನ್ನ ನೋಡ್ತಾ ಬೆಳೆದಿರೋದ್ರಿಂದ ಒಂದಿಷ್ಟು ಎಲ್ಲವೂ ಅವರದ್ದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಿನಿಮಾದಿಂದಾಗಿ ಕೆಲವು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಿದೆ. ಈ ಕಾರಣಗಳಿಂದ ಡಾಕ್ಟರ್ ರಾಜ್ ನಮಗೆ ಬಹಳ ಮುಖ್ಯ ಅನಿಸ್ತಾರೆ. ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಒಂದು ಶಕ್ತಿಯಾಗಿ, ಈ ರಾಜ್ಯದ ಅಸ್ಮಿತೆಯಾಗಿ, ಕರ್ನಾಟಕದ ಒಂದು ಐಡೆಂಟಿಟಿ ಡಾಕ್ಟರ್ ರಾಜ್.